ಶುಭೋದಯ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೇನೆ, ನೀವು ಕೂಡ ಚೆನ್ನಾಗಿದೆ ಅಂತ ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಆಜ್ಞಾಪೈ ಕನ್ನಡ ವ್ಲಾಗ್ ಚಾನಲ್. ಟೈಮ್ ಈಗ ಬೆಳಿಗ್ಗೆ 6 ಗಂಟೆ. ಕತ್ತಲು ಕಳೆದು ಬೆಳಕು ಹರಿಯೋ ಸಮಯ. ಸ್ಟ್ರೀಟ್ ಲೈಟ್ ನೋಡಿ, ಸ್ಟ್ರೀಟ್ ಲೈಟ್ರಿಂದ ಸ್ವಲ್ಪ ಬೆಳಕಿದೆ, ಇಲ್ಲಾಂದರೆ ಪೂರ್ತಿ ಕತ್ತಲು. ನಾನು ನಾಳೆ ಪೂಜೆ ಸಲುವಾಗಿ ಇವತ್ತು ಕೆಲವೊಂದು ಎಲೆಗಳನ್ನು ತರಲಿಕ್ಕೆ ಹೋಗ್ತಾ ಇದ್ದೇನೆ. ಈ ಕಡೆ ವಾಕಿಂಗು ಆಯಿತು, ಈ ಕಡೆ ಎಲೆಗಳನ್ನೆಲ್ಲ ತಂದಂಗೂ ಆಯಿತು ಅಂತ ಹೋಗ್ತಾ ಇದ್ದೇನೆ. ನಾಳೆ ಬೇಕಾಗಿರುವಂತಹ ಪೂಜೆಗೆ, ಅಂದರೆ ಸೂರ್ಯದೇವನ ಪೂಜೆ, ನಾಳೆ ಭಾನುವಾರ, ಹಾಗಾಗಿ ಪೂಜೆ ಮಾಡ್ತೇವೆ ಮನೆಯಲ್ಲಿ ಶ್ರಾವಣದಲ್ಲಿ. ಅದಕ್ಕಾಗಿ ಕೆಲವೊಂದು ಎಲೆಗಳು, ಹೂಗಳು ಬೇಕಾಗತ್ತೆ. ಅದನ್ನ ತರಲಿಕ್ಕೆ ಹೋಗ್ತಾ ಇದ್ದೇನೆ. ಒಂದೊಂದು ಎಲೆಗಳನ್ನ ನನಗೆ ಯಾವ್ಯಾವ ಎಲೆಗಳು ಬೇಕು ಅದನ್ನೆಲ್ಲ ಆರಿಸಿ ತಗೊಳ್ತಾ ಇದ್ದೇನೆ. ಇದೆಲ್ಲ ಪ್ರಕೃತಿಯಲ್ಲಿ ಸಹಜವಾಗಿ ಈ ಮಾಸದಲ್ಲಿ ದೊರೆಯುವಂತಹ ಎಲೆಗಳಿಂದ ಚೂಡಿ ಕಟ್ತಾರೆ. ಚೂಡಿಯನ್ನು ದೇವರ ಮುಂದೆ ಇಟ್ಕೊಂಡು ಪೂಜೆ ಮಾಡ್ತಾರೆ, ತುಳಸಿ ಕಟ್ಟೆ ಮುಂದೆ. ಈ ನಮ್ಮ ಚೂಡಿ ಸಂಪ್ರದಾಯಕ್ಕೂ ಪ್ರಕೃತಿಗೂ ಬಹಳ ಆಳವಾದ ಸಂಬಂಧ ಇದೆ. ನಾವು ಚೂಡಿಗೆ ಬಳಸುವ ಎಲೆ, ಹೂಗಳು ಯಾವುದೇ ಹೊರಗೆಯಿಂದ ಬರುವಂತಹ ವಸ್ತುಗಳಲ್ಲ, ನಮ್ಮ ಸುತ್ತಮುತ್ತಲಿನ ಪ್ರಕೃತಿಯ ಕೊಡುಗೆ ಇದು. ಶ್ರಾವಣದಲ್ಲಿ ಮಳೆಯಿಂದ ಭೂಮಿ ಹಸಿರಾಗುವಾಗ ಅದೇ ಹಸಿರನ್ನು ನಾವು ದೇವರ ಪೂಜೆಯಲ್ಲೂ ಕಾಣ್ತೇವೆ. ಪ್ರಕೃತಿ ನಮಗೆ ಕೊಟ್ಟಿದ್ದನ್ನು ಭಕ್ತಿಯಿಂದ ದೇವರಿಗೆ ಅರ್ಪಿಸುವುದೇ ಚೂಡಿಯಲ್ಲಿರೋ ಒಂದು ಸುಂದರವಾದ ಭಾವನೆ ಅಲ್ವಾ? ಅದಕ್ಕಾಗಿಯೇ ಚೂಡಿ ನನಗೆ ಕೇವಲ ಒಂದು ಪೂಜಾ ಸಾಮಗ್ರಿಯಾಗಿ ಕಾಣುವುದಿಲ್ಲ. ಇದು ಪ್ರಕೃತಿ, ಭಕ್ತಿ ಮತ್ತು ನಮ್ಮ ಹಿರಿಯರ ಸಂಪ್ರದಾಯ, ಈ ಮೂರನ್ನು ಒಂದಾಗಿ ಜೋಡಿಸುವಂಥ ಒಂದು ಸುಂದರವಾದ ಕೊಂಡಿಯಂತೆ ಕಾಣ್ತದೆ. ಏನಂತೀರಿ ಫ್ರೆಂಡ್ಸ್? ಅಲ್ಲ, ನಾನು ತಂದಿರುವಂತಹ ಒಂದೊಂದೇ ಎಲೆಯನ್ನು ತೆಗೆದುಕೊಂಡು ಹೂಗಳ ಜೊತೆ ಸೇರಿ ಚೂಡಿ ಕಟ್ಕೊಳ್ತಾ ಇದ್ದೀನಿ. ಚೂಡಿ ಕಟ್ಟುವುದು ನೋಡ್ಲಿಕ್ಕೆ ತುಂಬ ಸರಳವಾಗಿ ಕಂಡರೂ ಇದ್ರ ಹಿಂದೆ ನಮ್ಮ ಹಿರಿಯರ ನಂಬಿಕೆ ಮತ್ತು ಸಂಪ್ರದಾಯ ಇದೆ. ತಂದಂಥ ಎಲೆಗಳನ್ನು ಎಲ್ಲ ಬೇರ್ಪಡಿಸಿಕೊಂಡೆ, ಯಾಕಂದರೆ ಕಟ್ಟಲಿಕ್ಕೆ ತುಂಬ ಸುಲಭ ಆಗತ್ತೆ ಅಂತ. ಇದು ಗರಿಕೆ ಹುಲ್ಲನ್ನು ಕೂಡ 5ರಂತೆ 15 ಚೂಡಿಯನ್ನು ಕಟ್ತೇನೆ. 5 ಗರಿಕೆ ಹುಲ್ಲು ಮತ್ತು ತಂದಂತಹ ಒಂದೊಂದು ಎಲೆಗಳನ್ನ ಎಲ್ಲ ಜೋಡಿಸಿ ಬಾಳೆ ದಿಂಡಿನಿಂದ ಎಲೆಗಳನ್ನ ಕಟ್ಟೋದು. ಬೇರೆ ಯಾವುದೇ ನೂಲನ್ನು ಉಪಯೋಗಿಸುವ ಹಾಗೆ ಇಲ್ಲ, ದೇವ್ರ ಪೂಜೆ ಮಾಡಬೇಕಲ್ಲ, ಹಾಗಾಗಿ ಇದೆಲ್ಲ ನೀವು ಪ್ರಕೃತಿಯಲ್ಲಿ ಈ ಸಮಯದಲ್ಲಿ ನೋಡುವಂಥ ಎಲೆಗಳು. ಪಾರಿಜಾತದ ಎಲೆಯಲ್ಲಿ ಈ ಚೂಡಿಯನ್ನು ಕಟ್ಕೊಳ್ತಾ ಇದ್ದೇನೆ. ಪಾರಿಜಾತದ ಎಲೆ ತುಂಬ ಶ್ರೇಷ್ಠವಾದಂಥದ್ದು. ಕೆಲವರು ಒಂದೊಂದು ಕಡೆಯಲ್ಲಿ ದಾಸವಾಳ ಎಲೆಯಲ್ಲೂ ಕೂಡ ಕಟ್ಕೊಳ್ತಾರೆ. ಕಟ್ಟಿದಂಥ ಚೂಡಿಯನ್ನು 2 ವೀಳ್ಯದೆಲೆ ಮತ್ತು ಅಡಿಕೆ ಜೊತೆಗೆ ಸೇರಿ ಈ ರೀತಿ ಕಟ್ಕೊಳ್ತಾ ಇದ್ದೇನೆ ನೋಡಿ. ಈ ರೀತಿ ಎಲ್ಲ 15 ಚೂಡಿಯನ್ನು ಕಟ್ಟಾಯಿತು. ಇದು ಮಾರನೇ ದಿನದ ವ್ಲಾಗ್. ಇದು ಮಾರನೇ ದಿನ ತುಳಸಿ ಕಟ್ಟೆಯ ಮುಂದೆ ಪೂಜೆಗೆ ಏನೇನು ಬೇಕು ಎಲ್ಲ ಜೋಡಿಸ್ಕೊಂಡೆ. ತುಳಸಿಗೆ ಈ ರೀತಿ ಅಲಂಕಾರ ಮಾಡಿಕೊಂಡೆ. ತುಳಸಿನ ಚೆನ್ನಾಗಿ ತೊಳೆದು ತುಳಸಿ ಕಟ್ಟೆನ ಈಗ ಪೂಜೆ ಮಾಡಲಿಕ್ಕೆ ರೆಡಿಯಾದೆ. ಒಂದು ಮಣೆ ತಗೊಂಡು ಅದಕ್ಕೆ ರಂಗೋಲಿ ಹಾಕಿ, ಒಂದು ಬಾಳೆ ಎಲೆ, 2 ಅರಿಶಿನ ಎಲೆ, 2 ವೀಳ್ಯದೆಲೆ, ಅಡಿಕೆ ಮತ್ತು 1 ಅಡಿಕೆ ಅರಿಶಿನ ಕೊಂಬು, ಇದನ್ನೆಲ್ಲ ಇಟ್ಕೊಳ್ಳೋದು. ಗರಿಕೆ ಹುಲ್ಲಿನಿಂದ 32-33 ಕಟ್ಟನ್ನು ಕೂಡಿಸ್ಕೊಂಡು 2 ಈ ರೀತಿ ಕಟ್ಟನ್ನು ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಇಟ್ಕೊಳ್ಬೇಕು. ಈಗ ಕಟ್ಟಿದಂಥ ಚೂಡಿದನ್ನು ಒಂದು ಸಲ ತೊಳೆದು ಆಮೇಲೆ ಅದಕ್ಕೆ ಅರಿಶಿನ, ಕುಂಕುಮ, ಶ್ರೀಗಂಧ, ಇದನ್ನೆಲ್ಲ ಹಚ್ಚಿ ಈ ರೀತಿ ಇಟ್ಟು ಅಲಂಕಾರ ಮಾಡ್ಕೊಳ್ತಾ ಇದ್ದೇನೆ. ಈಗ ತುಳಸಿಗೆ ನಾನು ಅರಿಶಿನ, ಕುಂಕುಮ, ಹೂವಿಟ್ಟು ನೀರು ಕೂಡ ಹಾಕ್ತಾ ಇದ್ದೇನೆ. ತುಂಬ ಸರಳವಾದ ಸಂಪ್ರದಾಯ, ಸರಳವಾದ ಪೂಜಾ ವಿಧಾನ ಇದು. ಸೂರ್ಯದೇವನಿಗೆ ವಿಶೇಷವಾಗಿ ಮಾಡುವಂಥ ಪೂಜೆ. ದೀಪ ಕೂಡ ಹಚ್ಚಿಟ್ಟಿದ್ದೇನೆ. ದೀಪ ಆದ ನಂತರ ಗಂಧದ ಕಡ್ಡಿಯಿಂದ ಆರತಿ ಬೆಳಗೋದು. ನೈವೇದ್ಯಕ್ಕೆ ಬೆಲ್ಲ ಮತ್ತು ತುಪ್ಪ ಇಟ್ಟಿದ್ದೇನೆ. ನೈವೇದ್ಯ ಕೂಡ ಮಾಡಿ ಆಯಿತು. ನೈವೇದ್ಯಕ್ಕೆ ಸಿಂಪಲ್ಲಾಗಿ ಬೆಲ್ಲ ಮತ್ತು ತುಪ್ಪ. ಯಾವಾಗಲೂ ಕೂಡ ಪ್ರತಿ ವರ್ಷ ರವಿವಾರದ ಪೂಜೆಗೆ ಇದೇ ನೈವೇದ್ಯ. ಆರತಿ ಮಾಡೋದು ಈಗ. ಇದು ಹೂವಿನ ಆರತಿ. ನಾವು ಕರ್ಪೂರ ಎಲ್ಲ ಹಾಕಿ ಆರತಿ ಮಾಡೋದಿಲ್ಲ. ಒಂದು ಕಡೆ ಕರ್ಪೂರದ ಆರತಿ ಮಾಡ್ತಾರೆ, ಆದರೆ ನಾವು ನಮ್ಮ ಮನೆಯಲ್ಲಿ ಮೊದಲಿಂದಲೂ ನಡ್ಕೊಂಡು ಬಂದಂಥದ್ದು ಇದು ಸಂಪ್ರದಾಯ. ಹೂವಿನ ಆರತಿ ಆಯಿತು. ಈಗ ಪೂಜೆ ಮಾಡೋಂಥ ಚೂಡಿಯಲ್ಲಿ 1 ಚೂಡಿಯನ್ನು ತೆಗೆದು ಈ ರೀತಿ ಸೆರಗಿನ ತುದಿಯಲ್ಲಿ ಹಿಡಿದು ನೋಡಿ ನೀರು ಹಾಕೊಳ್ಳೋದು. ನೀರು ಹಾಕಿ ಚೂಡಿಗೆ, ತುಳಸಿಗೆ ಮತ್ತು ಸೂರ್ಯದೇವನಿಗೆ 3 ಕಡೆಗೂ ನೀರನ್ನು ಪ್ರೋಕ್ಷಣೆ ಮಾಡೋದು. ಈ ಕಡೆ ತುಳಸಿಗೆ ಮತ್ತು ಚೂಡಿಗೆ, ಆಮೇಲೆ ಸೂರ್ಯದೇವನಿಗೆ ಈ ರೀತಿ 5 ಸಲ
ನೀರಿನ ಪ್ರೋಕ್ಷಣೆ ಮಾಡೋದು. ಆ ಚೂಡಿ ನೋಡಿ 5 ಸಲ ಪ್ರೋಕ್ಷಣೆ ಮಾಡಿ ಆ ಚೂಡಿಯನ್ನು ನಾವು ಮುಡ್ಕೊಳ್ಳೋದು. ಒಂದು ಚೂಡಿ ತೆಗೆದು ತುಳಸಿಗೆ ಇಡೋದು, ದೇವರ ಹೆಸರು ಸೂರ್ಯದೇವನ ಹೆಸರಲ್ಲಿ ತುಳಸಿಗೆ ಇಡೋದು. ಆಮೇಲೆ ನೋಡಿ ಇದು ಅಕ್ಷತೆ ಕಾಳನ್ನು ನಾವು ಚೂಡಿಗೆ, ತುಳಸಿಗೆ ಮತ್ತು ಸೂರ್ಯದೇವನಿಗೆ ಹೀಗೆ ಹಾಕ್ತಾ 5 ಸುತ್ತನ್ನು ಸುತ್ತೋದು. ಚೂಡಿಗೆ, ತುಳಸಿಗೆ ಮತ್ತು ಸೂರ್ಯದೇವನಿಗೆ ಅಕ್ಷತೆ ಹಾಕಿ 5 ಸುತ್ತನ್ನು ಪ್ರದಕ್ಷಿಣೆ ಮಾಡೋದು. ಹಾಗೆ ನಮ್ಮ ಹಿರಿಯರು ಆಚರಿಸ್ಕೊಂಡು ಬಂದಿರುವಂಥ ಇಂಥ ಸಂಪ್ರದಾಯಗಳನ್ನ ನಾವು ಕೂಡ ಮುಂದುವರಿಸ್ಕೊಂಡು ಹೋಗಬೇಕು. ನನಗೆ ತುಂಬ ಸಂತೋಷ ಆಗ್ತದೆ ಇಂಥ ಸಂಪ್ರದಾಯಗಳನ್ನ ಆಚರಿಸೋದು. ಇವು ನಮ್ಮ ಸಂಸ್ಕೃತಿ ಮತ್ತು ಹಿರಿಯರಿಂದ ನಮಗೆ ಬಂದಿರೋ ಒಂದು ಸುಂದರ ಪರಂಪರೆ ಅಂತ ಹೇಳ್ಬೋದು. ಹಾಗೆ ತುಳಸಿ ಕಟ್ಟೆಗೆ ಇನ್ನೊಮ್ಮೆ ನಮಸ್ಕಾರ ಮಾಡಿ ಈಗ ಪೂಜೆ ಮಾಡಿದಂಥ ಎಲ್ಲ ಚೂಡಿಗಳನ್ನು ಒಂದು ಹರಿವಾಣದಲ್ಲಿ ಹಾಕೊಳ್ಳೋದು. ನಾನು ಒಂದು ಚೂಡಿಯನ್ನು ಮುಡ್ಕೊಂಡೆ. ಈಗ ತುಳಸಿಗೂ ಕೂಡ ಚೂಡಿಯನ್ನು ಇಟ್ಟಾಯಿತು. ಈಗ ಅಂಗಳದಲ್ಲಿರುವ ತೆಂಗಿನ ಮರಕ್ಕೆ ಚೂಡಿಯನ್ನು ಇಡೋದು. ಬಾವಿ ಇದ್ದವರು ಬಾವಿಯೂ ಕೂಡ ಚೂಡಿಯನ್ನು ಹಾಕ್ತಾರೆ. ಹಾಗೆ ಪ್ರಧಾನ ಬಾಗಿಲಿಗೆ ಚೂಡಿಯನ್ನು ಇಡಬೇಕು, ಹೂವು ಅರಿಶಿನ ಕುಂಕುಮ ಇಟ್ಟು. ಆಮೇಲೆ ನಮ್ಮ ದೇವರ ಕೋಣೆಗೆ ಬಂದು ನಮ್ಮ ಕುಲದೇವರಿಗೆ ಚೂಡಿಯನ್ನು ಇಡೋದು. ಹಾಗೆ ದೇವರಿಗೆ ಒಂದು ನಮಸ್ಕಾರ ಮಾಡಿದೆ. ಈಗ ನಮ್ಮ ಹಳೆ ಮನೆ ಅಂದರೆ ನಮ್ಮದೇ ಮನೆ ಇದು. ನಮ್ಮ ಹಳೆ ಮನೆಯಲ್ಲಿ ನಾಗರಕಟ್ಟೆ ಇದೆ, ನಾಗರ ದೇವಸ್ಥಾನ. ಆ ನಾಗರ ದೇವಸ್ಥಾನಕ್ಕೂ ಕೂಡ ಚೂಡಿ ಇಡೋದು ಯಾವಾಗಲಿಂದನೂ ಬಂದಂತಹ ಪದ್ಧತಿ. ನಾಗದೇವರು ನಮ್ಮ ಮನೆಯ ರಕ್ಷಕ ದೇವತೆಯೂ ಕೂಡ ಹೌದು. ಹಾಗಾಗಿ ನಮ್ಮ ಹಿರಿಯರು ಮಾಡಿಕೊಂಡ ಬಂದಂತಹ ಸಂಪ್ರದಾಯವನ್ನು ನಾವು ಕೂಡ ಮುಂದುವರಿಸ್ತಾ ಇದ್ದೇವೆ. ಈಗ ನಾಗದೇವರಿಗೆ ಚೂಡಿಯನ್ನು ಇಡೋದು. ಇಲ್ಲಿ ಚೌಡಿ ದೇವಿ, ಮಾಸ್ತಿ ದೇವಿ ಕೂಡ ಇದ್ದಾರೆ. ಇವರಿಗೂ ಕೂಡ ನಾನು ಚೂಡಿಯನ್ನು ಇಟ್ಟೆ. ಇದು ನಮ್ಮ ನಾಗ ದೇವಸ್ಥಾನ. ಹಾಗೆ ನಮ್ಮ ಹಳೆ ಮನೆಗೂ ಬಂದೆ. ಹಳೆ ಮನೆಯಲ್ಲಿ ಇಲ್ಲಿ ತುಂಬ ಜನ ನಮ್ಮ ಅಕ್ಕ ತಂಗಿಯರೆಲ್ಲ ಇದ್ದಾರೆ. ಇಲ್ಲಿ ಅವರಿಗೂ ಕೂಡ ಚೂಡಿ ಕೊಡಲಿಕ್ಕೆ ಬಂದೆ. ಇವರು ನಮ್ಮ ಅಕ್ಕ, ಇವರಿಗೂ ಚೂಡಿ ಕೊಡೋದು. ನಾವು ಪೂಜೆ ಮಾಡಿದಂತಹ ಚೂಡಿಯನ್ನು ದೇವರಿಗೆ ಕೊಟ್ಟು ಆಮೇಲೆ ಸುಮಂಗಲಿಯರಿಗೆ ಕೊಡೋದು. ಇದು ನಮ್ಮ ಮನೆಯ ಪದ್ಧತಿ. ದೊಡ್ಡವರಿಗೆ ವೀಳ್ಯದೆಲೆ ಸಮೇತ ನಾವು ಚೂಡಿ ಕೊಡೋದು. ಚಿಕ್ಕವರಿಗೆ ವೀಳ್ಯದೆಲೆ ಕೊಡೋದಿಲ್ಲ, ಹಾಗೆ ಚೂಡಿ ಕೊಡೋದು. ಪರಸ್ಪರ ನಾವು ವಿನಿಮಯ ಮಾಡಿಕೊಳ್ಳೋದು. ಇವರು ಕೂಡ ನಮ್ಮ ಇನ್ನೊಬ್ಬರು ಅಕ್ಕ, ಮನೆ ಅಕ್ಕ, ಭಾವನ ಹೆಂಡತಿ. ಇವರಿಗೂ ಕೂಡ ಚೂಡಿ ಕೊಡೋದು, ಅವರ ಆಶೀರ್ವಾದ ಪಡ್ಕೊಳ್ಳೋದು. ಹಿಂದಿನಿಂದಲೂ ಒಂದು ಒಳ್ಳೆಯ ಪದ್ಧತಿಯನ್ನು ಇಟ್ಕೊಂಡಿದ್ದಾರೆ. ಪರಂಪರೆನ ಮುಂದುವರಿಸ್ಕೊಂಡು ಹೋಗಬೇಕು. ಇಲ್ಲಿ ನಮ್ಮಲ್ಲಿ ಯಾವುದೇ ಮನಸ್ತಾಪಗಳಿರಲಿ, ಯಾವುದೇ ಬೇಜಾರಿರಲಿ ಒಬ್ಬರ ಮೇಲೆ ಒಬ್ಬರಿಗೆ ಈ ರೀತಿ ಚೂಡಿ ವಿನಿಮಯ ಮಾಡೋದ್ರಿಂದ ನಮ್ಮ ಎಲ್ಲ ಮನಸ್ತಾಪಗಳು ದೂರ ಆಗುತ್ತೆ. ಎಲ್ಲರೂ ಐಕ್ಯಮತ್ಯದಿಂದ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಹಬ್ಬಗಳು, ಇಂತಹ ಪೂಜೆ ಪುನಸ್ಕಾರಗಳು ಎಲ್ಲ ಹಿರಿಯರಿಂದ ಬಂದಂತಹ ಪದ್ಧತಿ ಇದು. ಇದನ್ನ ಮುಂದುವರಿಸ್ಕೊಂಡು ಹೋದರೆ ನಮಗೂ ಒಳ್ಳೆಯದು ಅಲ್ಲ. ನಮ್ಮ ಅಕ್ಕ ತಂಗಿಯರಿಗೆ ಚೂಡಿ ಕೊಡುವಾಗ ನಮ್ಮಲ್ಲಿ ಪ್ರೀತಿ, ಆತ್ಮೀಯತೆ ಇನ್ನಷ್ಟು ಹೆಚ್ಚಾಗತ್ತೆ. ಪ್ರಕೃತಿಯಲ್ಲಿ ಸಿಗುವಂಥ ಎಲೆಗಳನ್ನು ದೇವರ ಪ್ರಸಾದವೆಂದು ಭಾವಿಸಿ ಚೂಡಿ ಕಟ್ಟಿ ಕೊಡುವುದರಲ್ಲಿ ಒಂದು ಆತ್ಮೀಯತೆ ಇರುತ್ತೆ. ಒಂದೊಂದು ಎಲೆಗಳು ಒಂದೊಂದು ರೀತಿಯಾಗಿದ್ದರೂ ಕಟ್ಟಿದಾಗ ಒಂದು ಚೂಡಿ ಆಗುವ ಹಾಗೆ ನಮ್ಮೆಲ್ಲರಲ್ಲಿ ಇರುವಂತಹ ಯಾವುದೇ ಮನಸ್ತಾಪ ಇದ್ದರೂ ದೂರ ಆಗಲಿ, ಒಂದಾಗಿರಲಿ ಅಂತ ಈ ರೀತಿಯ ಸಂಪ್ರದಾಯಗಳನ್ನ ಆಚರಿಸ್ತಾರೆ. ಹಾಗೆ ನಮ್ಮ ಹಸ್ಬೆಂಡ್ಗೂ ಕೂಡ ವೀಳ್ಯದೆಲೆ ಕೊಟ್ಟು ನಮಸ್ಕಾರ ಮಾಡೋದು, ಅತ್ತೆಗೂ ಕೂಡ ಹಾಗೆ ಯಾರ್ಯಾರು ಹಿರಿಯರು ಇರ್ತಾರೆ ಅವರಿಗೆಲ್ಲ ನಾವು ವೀಳ್ಯದೆಲೆ ಕೊಟ್ಟು ಅವರ ಆಶೀರ್ವಾದ ಪಡೆಯೋದು. ಇಲ್ಲಿಗೆ ಈ ಚೂಡಿ ಪೂಜಾ ವಿಧಾನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.